ರಾಹುಲ್, ನೀನು ಬದುಕಿದೀಯಾ ಎಂದು ಅವನನ್ನು ಮುಟ್ಟಿ ನೋಡುತ್ತಾ ಗಟ್ಟಿಯಾಗಿ ಅಪ್ಪಿದ್ಲು. ಕೃಷ್ಣ ಅದನ್ನು ನೋಡಿ ತಲೆ ತಗ್ಗಿಸ್ದ. ಶ್ವೇತಾಳ ತಲೆಯನ್ನು ಸವರುತ್ತಾ ರಾಹುಲ್ಗೆ ಅವಳ ಮೇಲಿದ್ದ ದ್ವೇಷ ಕರಗಿ ಪ್ರೀತಿ ಮೂಡಿತ್ತು. ಅವಳ ಒಡಲಲ್ಲಿ ಪುಟ್ಟ ಕಂದಮ್ಮಗಳು ಬೆಳೀತಿದೆ ಎಂದು ಯೋಚಿಸಿದವನು ಅವಳ ಮೊಗವನ್ನು ಬೊಗಸೆಯಲ್ಲಿಡ್ತಿದ್ದ. ಇದನ್ನು ನೋಡ್ತಿದ್ದ ಲಕ್ಷ್ಮಿಗೆ ಮತ್ತು ನೀಲಮ್ಮಗೆ ಇವಳು ರಾಹುಲ್ನನ್ನು ಯಾಕೆ ಅಪ್ಕೊಂಡಿದ್ದಾಳೆ ಎಂದು ಗಾಬರಿಯಲ್ಲಿ ನೋಡಿದ್ರು. ಕೃಷ್ಣನಿಗಂತೂ ತನ್ನ ಹೆಂಡತಿ ಹೀಗೆ ಗೆಳೆಯನನ್ನು ಅಪ್ಪಿದ್ದು ಸಹಿಸಲಾಗಲಿಲ್ಲ. ಆದರೆ ಅವನೇ ಅವಳ ಅಸ್ತಿತ್ವ ಅಂದ್ಕೊಂಡಾಗ ನೋವಾಗಿತ್ತು. ತಾನು ನೆಪ ಮಾತ್ರಕ್ಕೆ ಎಂದು ಕಣ್ತುಂಬಿಕೊಂಡವನನ್ನು ಲಕ್ಷ್ಮಿ ನೋಡಿದ್ಲು. ಲಕ್ಷ್ಮಿ ಕೋಪದಲ್ಲಿ, ಶ್ವೇತಾ, ಏನು ಮಾಡ್ತಿದ್ಯಾ, ಬಿಡು ಅವನನ್ನು ಅಂತ ಕೂಗಿದ್ಲು. ಪದ್ಮ ಅಲ್ಲೇ ಸೋಫಾ ಮೇಲೆ ಕಾಲು ಹಾಕಿ ಕುಳಿತು, ಲಕ್ಷ್ಮಿ, ಯಾಕೆ ಕೂಗ್ತಿದ್ಯಾ, ಅವಳು ಅವನನ್ನು ಎಷ್ಟು ಪ್ರೀತಿ ಮಾಡ್ತಾಳೆ ಗೊತ್ತಾ, ನಾನು ನಿನ್ನಣ್ಣ ಚಂದ್ರ ನನ್ನ ಪ್ರೀತಿ ಮಾಡ್ದಾಗೆ, ಅವರಮ್ಮ ಕೇಶವ ಅಣ್ಣನನ್ನು ಪ್ರೀತಿ ಮಾಡಿದಷ್ಟು ಎಂದು ಗಹಗಹಿಸಿ ನಕ್ಕವಳ ಮಾತು ಕೇಳಿ ಲಕ್ಷ್ಮಿ ಕೋಪದಲ್ಲಿ, ಶ್ವೇತಾ, ನಿಮ್ಮತ್ತೆ ಹೇಳೋದು ನಿಜಾನಾ, ಹೇಳೇ, ನಿನ್ನ ಸಾಕಿ ತಪ್ಪು ಮಾಡಿದೆ ಅನ್ನಿಸ್ಬೇಡ ಚಿನ್ನಮ್ಮ, ನೀನು ನನ್ನ ಮಗಳು, ತಪ್ಪು ಮಾಡಲ್ಲ, ನನಗೆ ಗೊತ್ತು, ನೀನು ಕೃಷ್ಣನನ್ನು ತಾನೇ ಪ್ರೀತಿ ಮಾಡೋದು, ಹೇಳು ಎಂದು ಅಳುತ್ತಾ ಕೇಳಿದ್ರು. ನೀಲಮ್ಮ ಕೂಡ ಕೋಪದಲ್ಲಿ ಬೈದ್ರು. ಶ್ವೇತಾ ಅವನನ್ನು ನೋಡುತ್ತಾ, ಯಾಕೆ ನಾನು ಬಿಟ್ಟು ಹೋದೆ ಎಂದು ಅಳುತ್ತಿದ್ದವಳ ಕಣ್ಣು ಒರೆಸ್ದ ರಾಹುಲ್. ಶ್ವೇತಾ, ಅದೆಲ್ಲ ಬಿಡು, ಈ ಮಗು ಎಂದಾಗ ವಾಸ್ತವಕ್ಕೆ ಬಂದಿದ್ಲು. ಕೃಷ್ಣ ಮತ್ತು ಅರ್ಜುನ್ ಅವಳು ಏನು ಹೇಳ್ಬೋದು ಎಂದು ಕಾಯುತ್ತಾ ಕುಳಿತಿದ್ರು. ಪದ್ಮ ನಗ್ತಾನೆ, ಹೇಳಿ ಶ್ವೇತಾ, ಈ ಮಗು ಯಾರ್ದು, ಕೃಷ್ಣಂದ ಅಥವಾ ರಾಹುಲ್ ನನ್ನ ಮಗ ರಾಜಂದ, ಹೇಳಮ್ಮ, ಈ ಮನೆ ಮರ್ಯಾದೆ ಕಳೆದದ್ದು ನೀನೇ ಅಂತ ಹೇಳು, ಸುಳ್ಳು ಹೇಳಿ ಕೃಷ್ಣನ ಮದುವೆ ಆದೆ ಅನ್ನು ಶ್ವೇತಾ, ನಿನ್ನ ತಾಯಿ ಕೇಳ್ತಿದ್ದಾಳೆ, ಸತ್ಯ ಹೇಳು ಎಂದು ಅವರಿಗೆ ಅವಮಾನ ಮಾಡಲು ಕಾದು ಕುಳಿತ ಪದ್ಮ ಶ್ವೇತಾಗೆ ಹೇಳಲು ಶ್ವೇತಾ ಅವನಿಂದ ದೂರ ಸರಿದು, ಇಲ್ಲ ಅತ್ತೆ, ರಾಹುಲ್ ನನ್ನ ಸ್ನೇಹಿತ ಅಷ್ಟೇ, ನಾನು ಯಾವ ತಪ್ಪು ಮಾಡಿಲ್ಲ, ನಾನು ಪ್ರೀತಿ ಮಾಡಿದ್ದು ಕೃಷ್ಣನನ್ನು ಮಾತ್ರ, ಅದೇ ನಿಜ, ಆದರೆ ನನಗೆ ಪ್ರೀತಿ ಅರ್ಥನೇ ಗೊತ್ತಿಲ್ಲದೆ ಕೃಷ್ಣನ ಕೈ ಹಿಡಿದೆ, ನನ್ನ ಪ್ರತಿ ಹೆಜ್ಜೆಯಲ್ಲಿ ನನಗೆ ಜೊತೆಯಾದದ್ದು ಕೃಷ್ಣ, ಅವರೇ ನನ್ನ ಪ್ರೀತಿ ಮಾಡಿದ್ದು, ನಾನು ಕೃಷ್ಣನ ಜೊತೆ ಮದುವೆ ಆದಮೇಲೆ ನಮ್ಮ ಮೊದಲ ಪ್ರೀತಿ ಹುಡುಗರೆ ನಾನು ತಾಯಿಯಾಗಿದ್ದೆ, ಅದೇ ಸತ್ಯ, ನನ್ನ ಮಗು ಇಲ್ಲಿ ನಿಂತಿರೋ ನನ್ನ ದೇವರದ್ದು ಅಂದವಳು ಅಣ್ಣನ ಪಕ್ಕ ನಿಂತಿದ್ದ ತನ್ನ ಗಂಡ ಕೃಷ್ಣನನ್ನು ನೋಡಿ ಓಡ್ ಹೋಗಿ ಅಪ್ಪಿದ್ಲು. ಅವಳನ್ನು ಬಿಗಿದಪ್ಪಿದ ಕೃಷ್ಣ ಅವಳ ನಿರ್ಧಾರ ಕೇಳಿ ಖುಷಿಪಟ್ಟಿದ್ದ. ಅವಳ ಕಣ್ಣೀರು ಒರೆಸಿದವನು, ಚಿನ್ನಮ್ಮ ಎನ್ನಲು ಶ್ವೇತ ನಗ್ತಾ ಅವನ ಕಣ್ಣುಗಳನ್ನು ಒರೆಸಿ, ಹ್ಞೂ ಚಿಂಟು, ನನ್ನನ್ನು ನಿಜವಾದ ಪ್ರೀತಿ ಮಾಡಿದ್ದು ನೀವೇ, ನಮ್ಮ ಮಕ್ಕಳು ನಿನ್ನದು ಅಂತ ನಮ್ಮ ಅತ್ತೆಗೆ ಹೇಳಿ, ರಾಹುಲ್ ನನ್ನ ಸ್ನೇಹಿತ ಅಷ್ಟೇ, ಅವನಿಗೂ ನನಗೂ ಯಾವ ಸಂಬಂಧ ಇಲ್ಲ ಅಮ್ಮ, ನೀನಾದರೂ ಹೇಳು ನಮ್ಮ ಅಮ್ಮನಿಗೆ, ಅಣ್ಣ ನೀನಾದರೂ ಹೇಳು ನನ್ನ ಕೂಸುಗಳು ಕೃಷ್ಣನದು ಎಂದವಳ ಮಾತಿಗೆ ಅರ್ಜುನ್ ನಗುತ್ತಾ ಮೀಸೆ ತಿರುವಿ ಅತ್ತೆಯನ್ನು ಮತ್ತು ರಾಹುಲ್ ಮುಖ ನೋಡ್ದ. ಲಕ್ಷ್ಮಿ ತನ್ನ ಮರ್ಯಾದೆ ಉಳಿಸಿದ ಮಗಳನ್ನು ನೋಡಿ ಸಂತೋಷಪಟ್ಲು. ಅಂತೂ ಶ್ವೇತಾ ಕೃಷ್ಣನನ್ನೇ ಆರಿಸಿದ್ಲು. ಆದರೆ ರಾಹುಲ್ ಮಾತ್ರ ಅದನ್ನು ನಂಬಲು ಸಿದ್ಧವಿರಲಿಲ್ಲ. ಶ್ವೇತಾ, ಸುಳ್ಳು ಹೇಳಬೇಡ, ಹೊಟ್ಟೆಯಲ್ಲಿ ನಾನು ಕೂಸ್ತಾನೆ ಇರೋದು ಎಂದಾಗ ಶ್ವೇತಾ ಅವನ ಮುಂದೆ ಹೋದ್ಲು. ಅವನ ಕೆನ್ನಿಗೆ ಕೋಪದಲ್ಲಿ ಹೊಡೆದ್ಲು. ಆ ಕೋಪದಲ್ಲಿ ಅವಳಿಗೆ ಮೋಸ ಮಾಡಿದ ಸೇಡಿತ್ತು. ಅಷ್ಟೇ ಅಲ್ಲ, ಗರ್ಭಿಣಿ ಮಾಡಿ ಪ್ರೀತಿಗೆ ಮೋಸ ಮಾಡಿ ನಡು ನೀರಿನಲ್ಲಿ ಬಿಟ್ಟು ಹೋದ ರಾಹುಲ್ನನ್ನು ನೋಡಿ ಅವಳ ಕೋಪ ಕುದಿತಿತ್ತು. ನಿಂಗೇನಾಗಿದೆ, ಈ ರೀತಿ ತಪ್ಪಾಗಿ ಮಾತಾಡಬೇಡ, ನೋಡು ನನ್ನ ಗಂಡ ತುಂಬ ಒಳ್ಳೆಯವರು, ಅದಕ್ಕೆ ನಿನ್ನ ಸುಮ್ಮನೆ ಬಿಟ್ಟಿದ್ದಾರೆ, ಇಲ್ಲ ನಿನ್ನ ಇಲ್ಲೇ ಸಮಾಧಿ ಮಾಡ್ತಾಯಿದ್ರು, ನನ್ನ ಗಂಡ ಕೃಷ್ಣ, ಅದನ್ನು ಮರಿಬೇಡ, ಹ್ಞೂ ಹಾಗೆ ಇನ್ನೊಂದು ಮಾತು, ಹೊಟ್ಟೆಯಲ್ಲಿ ಬೆಳೀತಿರೋದು ಕೂಸುಗಳು ಕೂಡ ನನ್ನ ಕೃಷ್ಣನದೇ, ಅದನ್ನು ವಿವರಿಸೋ ಅವಶ್ಯಕತೆ ನಮಗಿಲ್ಲ. ಅಮ್ಮ, ಊಟಕ್ಕಾಗ್ಪ, ಇವನಿಗೆ ತಲೆ ಕೆಟ್ಟಿದೆ ಅನಿಸುತ್ತೆ, ರೀ ಬನ್ನಿ, ನೀವ್ಯಾಕೆ ನೋಡ್ತಾ ಇದ್ದೀರಾ, ಈ ರೀತಿ ಇನ್ನೊಮ್ಮೆ ಮಾತಾಡಿದ್ರೆ ಇವನ ಹಲ್ಲು ಉದುರಿಸಿ ಕೃಷ್ಣ, ಈಗ ಬನ್ನಿ, ನನ್ನ ಕೃಷ್ಣ ತುಂಬ ಸುಸ್ತಾಗಿದೆ ಎಂದು ನಕ್ಕವಳ ಎತ್ಕೊಂಡು ಒಳಗೋಗಿದ್ದ. ರಾಹುಲ್ ಮತ್ತು ಪದ್ಮ ಮುಖ ಬಿಳಿಚಿಕೊಂಡಿತ್ತು. ಲಕ್ಷ್ಮಿ ಬಂದ ಮಗಳಿಗೆ ಊಟ ಬಡಿಸ್ಕೊಂಡು ಕೃಷ್ಣನ ಕೈ ಕೊಟ್ಲು. ಅರ್ಜುನ್ ರಾಹುಲ್ನನ್ನು ನೋಡುತ್ತಾ, ರಾಹುಲ್, ನನ್ನ ತಂಗಿ ಒಂದೇ ಸಲ ಮೋಸ ಹೋಗೋದು, ಪದೇ ಪದೇ ಮೋಸ ಹೋಗೋಕ್ಕೆ ಅವಳು ನೀನು ಕಟ್ಕೊಂಡಿರೋ ಸ್ವಾತಿ ರೀತಿ ಅಲ್ಲ, ನೀನು ಅವಳಿಗೂ ಮೋಸ ಮಾಡ್ತಾ ಇದೀಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನನ್ನ ತಂಗಿ ಡೈಲಾಗ್ ಸೂಪರ್ ಅಲ್ವಾ, ಎಷ್ಟೇ ಆದರೂ ನನ್ನ ಚಿನ್ನಮ್ಮ ಅವಳು. ಅತ್ತೆ, ನೀವು ನನ್ನ ತಂಗಿಗೆ ಯಾವ ನೋವು ಕೊಡಲ್ಲ ಅನ್ನೋದು ನಂಬ್ತೀನಿ, ನನ್ನ ಅತ್ತೆ ಹೇಗೆ ಅಂತ ನನಗೆ ಗೊತ್ತು, ಅವರ ಮನಸ್ಸು ಎಂಥದ್ದು ಅನ್ನೋದು ಗೊತ್ತು ಎಂದು ಹೇಳಿದವನು ಆ ರೋಹಿಯನ್ನು ನೋಡಲು ರೂಮಿಗೋದ.
ಕೃಷ್ಣ ಶ್ವೇತಾಗ ಊಟ ಮಾಡಿಸುತ್ತಾ ಕಣ್ಣಲ್ಲೇ ಧನ್ಯವಾದ ಹೇಳಿದ್ದ. ಅದನ್ನು ನೋಡಿದ ಶ್ವೇತಾ, ರೀ, ನಿಮ್ಮಂಥ ಗಂಡ ಸಿಕ್ಕಿದ್ದು ನನ್ನ ಭಾಗ್ಯ. ಇಂದು ನಾನು ನಿನ್ನ ಕೈ ಬಿಟ್ಟರೆ ಅಂದು ಅಷ್ಟು ಜನರ ಮುಂದೆ ನನ್ನ ಮರ್ಯಾದೆ ಕಾಪಾಡಿರುವೆ. ಅಷ್ಟೇ ಅಲ್ಲ, ಇಂದು ನಾನು ಬದುಕಿರುವೆ ಎಂದರೆ ಅದಕ್ಕೆ ನೀನೇ ಕಾರಣ. ನನಗೆ ಗೊತ್ತು, ನಾನು ರಾಹುಲ್ನ ಆರಿಸ್ಕೊಳ್ಳುವೆ ಅಂದ್ಕೊಂಡಿದ್ರಿ ಅಲ್ವಾ? ನಾನು ಹಾಗೆ ಮಾಡಿದರೆ ನಿನಗೆ ಮೋಸ ಮಾಡಿದಂತಾಗುತ್ತೆ. ಅಷ್ಟೇ ಅಲ್ಲ, ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ. ಪ್ರೀತಿಯ ನಿಜವಾದ ಅರ್ಥ ನಿನ್ನಿಂದ ಕಲಿತೆ ಕೃಷ್ಣ. ಈ ಬದುಕು ನೀನು ಕೊಟ್ಟ ಭಿಕ್ಷೆ ಕಣೋ. ಈ ಮಕ್ಕಳು ಒಬ್ಬ ಮೋಸಗಾರನನ್ನ ಅಪ್ಪ ಅನ್ನೋ ಬದಲು ದೇವರಂತವನಿಗೆ ಅಂದರೆ ಕೃಷ್ಣನಿಗೆ, ನನ್ನ ಚಿಂಟುಗೆ ಅಪ್ಪ ಅನ್ನಬೇಕು. ಚಿಂಟು, ಈಗ ನನಗೆ ಕೈ ತುತ್ತು ಕೊಡು ಎಂದು ಅವನ ಕೈಯಿಂದಲೇ ಊಟ ಮಾಡಿದ್ಲು. ಅವನು ನಗುತ್ತಾ ತನ್ನ ಹೆಂಡತಿ ತನ್ನನ್ನು ಒಪ್ಪಿದ್ದಕ್ಕೆ ಅಳುತ್ತಾ ಊಟ ಮಾಡಿಸ್ದ. ಅವನ ಕಣ್ಣು ಒರೆಸಿದ ಶ್ವೇತಾ ಕಿವಿಯಲ್ಲಿ ಕೃಷ್ಣ ಐ ಲವ್ ಯು ಅಂದಾಗ ನಕ್ಕ ಕೃಷ್ಣ ಅವಳ ಹೊಟ್ಟೆಗೆ ಚುಂಬಿಸಿದ್ದ. ಅವನ ಬದುಕಿನ ಕೋಟೆ ಪ್ರೀತಿಯಿಂದ ಮತ್ತಷ್ಟು ಬಲವಾಗಿತ್ತು. ಅರ್ಜುನ್ ಊಟ ಬಡಿಸ್ಕೊಂಡು ರೂಮ್ಗೆ ಹೋಗಿದ್ದ. ಆರೋಹಿ ಇನ್ನೂ ಮಲಗಿದ್ಲು. ಅವಳನ್ನು ಮೆಲ್ಲ ಎಬ್ಬಿಸಿದ ಅರ್ಜುನ್, ಅರು, ಎದ್ದೇಳಮ್ಮ ಎಂದಿದ್ದ. ಅವಳು ಸುಸ್ತಲ್ಲೇ ಕಣ್ಬಿಟ್ಟು ತಲೆ ಹಿಡಿದು ಎದ್ದೇಳುವವಳಿಗೆ ತಾನೇ ಕೈ ಹಿಡಿದು ಕೂರಿಸ್ದ. ಅವಳು ಮುಂದೆ ತಟ್ಟೆ ಹಿಡಿದು ಕೈ ತುತ್ತು ಮಾಡಿಕೊಟ್ಟವನಿಂದ ಊಟ ಬೇಡ ಎಂದು ಮುಖ ಒಂದು ರೀತಿ ಮಾಡಿದವಳನ್ನು ನೋಡುತ್ತಾ ಊಟ ಮಾಡು ಎಂದಿದ್ದೆ. ಅವಳು ಬೇಡ ಎಂದು ಹಠ ಹಿಡಿದಾಗ ಅರ್ಜುನ್ ಕೋಪದಲ್ಲಿ, ನೀನು ತಿನ್ನಬೇಡ, ನನ್ನ ಮಗುಗೆ ಹೊಟ್ಟೆ ಹಸ್ತಿರುತ್ತೆ, ಈಗ ಸುಮ್ಮನೆ ಮಾಡು, ಡಾಕ್ಟರ್ ಮಾತ್ರೆ ಕೊಟ್ಟಿದ್ದಾರೆ ಎಂದಾಗ ಆರೋಹಿ ಅವನನ್ನೇ ಆಶ್ಚರ್ಯದಿಂದ ನೋಡಲು ಅರ್ಜುನ್ ನಗುತ್ತಾ, ತಗೋ ಬಂಗಾರಿ, ಊಟ ಮಾಡೆ ಅಂದ. ಆರೋಹಿ ಏನು ಮಾತಾಡದೆ ಊಟ ಮುಗಿಸಿದ್ಲು. ಅರ್ಜುನ್ಗೆ ಹೇಗೆ ಗೊತ್ತಾಯಿತು ಎಂದುಕೊಂಡು ತಾನೇ ಹೇಳಬೇಕು ಅಂದಿದ್ದೆ, ಆದರೆ ಅರ್ಜುನ್ಗೆ ನಾನು ತಾಯಿ ಆಗ್ತಿರೋದು ಗೊತ್ತಾಗಿದೆ ಎಂದು. ಅರ್ಜುನ್, ಅದು ನಾನು ಅಂದ್ಲು. ಅರ್ಜುನ್ ನಗುತ್ತಾ, ನೀನೆಲ್ಲ ಕಣೆ ಕುಳ್ಳಿ, ನಾವು ತಂದೆ ತಾಯಿ ಆಗ್ತಿದ್ದೀವಿ. ನಮಗೆ ಪುಟ್ಟ ಕಂದ ಬರ್ತಿದ್ದಾಳೆ, ಅದು ನನ್ನ ಆರೋಹಿ ಥರ ಪುಟ್ಟ ಗೊಂಬೆ ಎಂದು ಹೇಳಿ ಅವಳ ಹೊಟ್ಟೆ ಸವರುತ್ತಾ ಅವಳನ್ನೇ ನೋಡುತ್ತಾ, ಯಾಕಾರೋಹಿ ಹೇಳಿಲ್ಲ, ನನ್ನ ಮಗು ಬರೋ ಖುಷಿ ನನಗಿರೋಲ್ವಾ? ನಾನು ಕೋಪಿಷ್ಟ ಅಷ್ಟೇ ಕಣೆ, ಕೆಟ್ಟವನಲ್ಲ. ನನಗೊಂದು ಮಾತು ಹೇಳದೆ ಇರೋಷ್ಟು ನಾನು ಬೇಡ ಆಜ್ಞಾ ಎಂದು ಅವಳನ್ನು ಅಪ್ಕೊಂಡ. ಇಬ್ಬರ ನಡುವಿನ ಕೋಪ ಹೊಟ್ಟೆಲಿದ್ದ ಮಗು ದೂರ ಮಾಡಿತ್ತು. ಈಗ ಅವಳನ್ನು ಬಿಟ್ಟಿರೋದು ಅರ್ಜುನ್ಗೆ ಆಗಲಿಲ್ಲ. ತಾನು ಹಾಗೆ ಮಾಡಿದ್ದು ತಪ್ಪು ಎಂದು ಅರಿವಾಗಿತ್ತು. ಆರೋಹಿ ಕೂಡ ಅವನನ್ನು ಅಪ್ಪುತ್ತಾ, ಕ್ಷಮಿಸಿ, ಅದು ನಿಮಗೆ ಹುಟ್ಟುಹಬ್ಬದ ದಿನ ಹೇಳೋಣ ಅಂದ್ಕೊಂಡೆ, ಆದರೆ ನಿಮಗೆ ವಿಷಯ ಗೊತ್ತಾಯಿತು ಎಂದು ಬೇಸರದ ಮುಖ ಮಾಡಿದವಳ ಹಣೆಗೆ ಚುಂಬಿಸಿದ ಅರ್ಜುನ್, ನಾಳೆ ಡಾಕ್ಟರ್ ಹತ್ರ ಹೋಗೋಣ, ಅಪ್ಪನಿಗೆ ತಾತನಿಗೆ ಹೇಳಬೇಕಣೆ, ಬೇಗ ಊಟ ಮಾಡು ಎಂದು ತಿನ್ನಿಸ್ದ. ಮನಸ್ಸಲ್ಲಿ ಆರೋಹಿ ಮತ್ತು ಶ್ವೇತಾಳನ್ನು ಹುಷಾರಾಗಿ ನೋಡ್ಕೊಳ್ಬೇಕು ಅಂದ್ಕೊಂಡ. ಆದರೆ ವಿಜಯದಶಮಿಗೆ ಆರೋಹಿಯನ್ನು ಕೊಲ್ಲಲು, ಶ್ವೇತಾಳನ್ನು ಕಿಡ್ನಾಪ್ ಮಾಡಲು ಒಂದೇ ಸಲಕ್ಕೆ ಪ್ಲ್ಯಾನ್ ಸಿದ್ಧವಾಗ್ತಿತ್ತು. ಅರ್ಜುನ್ಗೆ ತುಂಬ ಖುಷಿಯಾಗಿತ್ತು. ತಂದೆಯಾಗೂ ಸಂತೋಷವನ್ನು ಸಂಭ್ರಮಿಸುತ್ತಾ ಅವಳನ್ನು ಬಿಗಿದಪ್ಪಿದ ಅರ್ಜುನ್ನ ಎದೆಗೊರಗಿದ ಆರೋಹಿಗೆ ಅವನು ಮತ್ತೆ ಬದಲಾಗಿ ಎಲ್ಲಿ ತನ್ನ ಮೇಲೆ ರೇಗಾಡ್ತಾನೆ ಎನ್ನೋ ಭಯ. ಅರ್ಜುನ್ಗೆ ತನ್ನ ಕಂದನನ್ನು ಹೊತ್ತ ಆರೋಹಿಯನ್ನು ಹೇಗೆ ಕಾಪಾಡಲಿ ಅನ್ನೋ ಭಯ. ಅವಳ ಮೇಲೆ ಪದೇ ಪದೇ ಕೂಗಾಡಿ ಅವಳ ಮನಸ್ಸಿಗೆ ನೋವು ಮಾಡುವ ಅವನ ಗುಣಗಳಿಂದ ನೋವಾಗಿದ್ದು ಆರೋಹಿ ಮನಸ್ಸಿಗೆ ಎಂದು ಗೊತ್ತಿತ್ತು. ಗಂಡನ ಪ್ರತಿ ತಪ್ಪುಗಳನ್ನು ಕ್ಷಮಿಸ್ತಾ ಅವನ ಜೊತೆ ಬದುಕ್ತಾ ಸಂಸಾರವನ್ನು ತೂಗಿಸೋದನ್ನು ಆರೋಹಿ ತುಂಬ ತಾಳ್ಮೆಯಿಂದ ಮಾಡ್ತಿದ್ಲು. ಅವನು ಅವಳ ತಲೆ ಸವರುತ್ತಾ, ಅರು, ಹುಷಾರಾಗಿರಬೇಕು, ಇನ್ನು ಅಮ್ಮ ಹೇಳಿದಾಗ ಕೇಳು, ಹೆಚ್ಚು ಕೆಲಸ ಮಾಡಬೇಡ, ಆದಷ್ಟು ವಿಶ್ರಾಂತಿ ಮಾಡು ಎಂದು ಹಣೆಗೆ ಚುಂಬಿಸಿದ. ಹಾಗೆ ತನ್ನ ವಂಶವನ್ನು ಹೊತ್ತ ಅವಳನ್ನು ನೋಡುತ್ತಾ ಅರ್ಜುನ್ ಮೆಲ್ಲ ಅವಳ ಸೀರೆಯನ್ನು ಸರಿಸಿ ಹೊಟ್ಟೆಯನ್ನು ನೋಡಿದ್ದ. ಅಲ್ಲಿಗೆ ಪುಟ್ಟ ಮುತ್ತು ಕೊಟ್ಟು ಮುದ್ದು ಮಾಡಿದವನ ತಲೆಯನ್ನು ಸವರುತ್ತಾ ನಗುತ್ತಾ, ರೀ, ಅತ್ತೆ ಹೇಳಿದ್ದಾರೆ ದೂರ ಇರಬೇಕು, ವ್ರತ ಬೇರೆ ಎಂದವಳ ಮಾತು ಕೇಳಿ ಕೋಪ ಮಾಡಿಕೊಂಡ ಅರ್ಜುನ್, ಈ ವ್ರತ ಎಲ್ಲ ಬೇಡ ಕಣೆ ಕುಳ್ಳಿ, ನೀನು ಮೊದಲು ಆರೋಗ್ಯ ನೋಡ್ಕೊ, ನಮ್ಮ ಮಗು ಬರ್ತಿದೆ, ಈ ಸಮಯದಲ್ಲಿ ಹೆಚ್ಚು ಒತ್ತಡ ಒಳ್ಳೆಯದಲ್ಲ, ನಾನು ಅಮ್ಮನಿಗೆ ಹೇಳ್ತೀನಿ ಎಂದು ಹೊರಟವನ ಕೈಯನ್ನು ಹಿಡಿದು ನಿಲ್ಲಿಸಿದ್ಲು.
ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಶುರು ಮಾಡಿದ್ದೀನಿ, ನಾನೇ ಅದನ್ನು ಮಾಡಿ ಮುಗಿಸ್ತೀನಿ. ಈ ಮನೆಗೆ ಒಳ್ಳೆಯದಾಗಲಿ. ಇನ್ನು ನನ್ನ ಈ ವ್ರತ ಪೂಜೆ ಅರ್ಧಕ್ಕೆ ನಾನು ಬಿಡೋಲ್ಲ. ನನಗೆ ಏನಾಗಲ್ಲ, ಚಿಂತೆ ಮಾಡಬೇಡಿ. ನೀವೀಗ ದೇವಸ್ಥಾನದ ಹತ್ರ ಹೋಗಿ ಬನ್ನಿ. ಎದ್ದೇಳಿ, ಬಣ್ಣ ಮುಗಿತಾ ನೋಡ್ಕೊಂಡು ಬನ್ನಿ. ನಾನು ಶ್ವೇತಾಳನ್ನು ಮಾತಾಡಿಸಿ ಬರ್ತೀನಿ. ಅವಳಿಗೆ ನಾನೇ ಈ ಖುಷಿ ಸುದ್ದಿ ಹೇಳ್ತೀನಿ. ಈ ಮನೆಯಲ್ಲಿ ಎಲ್ಲರೂ ಒಂದಾಗಿರೋದನ್ನು ನಾನು ನೋಡಬೇಕು. ಅರ್ಜುನ್, ಅತ್ತೆ ಮತ್ತೆ ನಿನ್ನ ಮತ್ತು ಈ ಕುಟುಂಬವನ್ನು ಒಪ್ಕೊಂಡು ನಿಮ್ಮ ತಪ್ಪಿಲ್ಲ ಅನ್ನೋದು ಅವರು ತಿಳಿಬೇಕು. ಅಷ್ಟೇ ಅಲ್ಲ, ಅಕ್ಕ ಸ್ವಾತಿ ಕೂಡ ಸರಿಯಾಗಬೇಕು ಎಂದು ಅವನಿಗೆ ಬೇರೆ ಶರ್ಟ್ ತೆಗೆದುಕೊಟ್ಟವಳು ಹಾಕೊಳ್ಳಿ ಎಂದು ಕಣ್ಣಲ್ಲಿ ಸನ್ನೆ ಮಾಡಿದ್ಲು. ಅವನ ಒಂದು ಕೆನ್ನೆಗೆ ಮುತ್ತು ಕೊಟ್ಟು, ಹುಷಾರು, ಬೇಗ ಬನ್ನಿ ಅಂತ ಹೇಳಿ ಶ್ವೇತಾ ಬಂದ ಖುಷಿಯಲ್ಲಿ ಅವಳನ್ನು ನೋಡಲು ಹೋಗುವವಳ ಎದುರಿಗೆ ಸ್ವಾತಿ ಬಂದಿದ್ಲು. ಅವಳನ್ನು ಕೆಣಕಿ ಮಾತಾಡುವುದೇ ಅವಳ ಉಪಾಯವಾಗಿತ್ತು. ಅವಳನ್ನು ನೋಡುತ್ತಾ, ಆರೋಹಿ, ಹೇಳಕ್ಕ, ನಾನು ತುಂಬ ಕೆಲಸ ಇದೆ, ದಾರಿ ಬಿಡು ಎಂದು ಕೋಪದಲ್ಲೇ ನೋಡಿದ್ಲು. ಈಗ ಸ್ವಾತಿ ಕೋಪದಲ್ಲಿ, ದೊಡ್ಡ ಮನೆ ಸೊಸೆ ಅಂತ ಕೊಬ್ಬಲ್ವ ನಿನಗೆ? ಆದರೆ ಇದು ನಾನು ಬಿಟ್ಟುಕೊಟ್ಟ ಭಿಕ್ಷೆ, ತಿಳ್ಕೊ. ನನಗೆ ನೀನು ಋಣಿಯಾಗಿರಬೇಕು. ಇಷ್ಟು ಆಸ್ತಿ, ಅಂತಸ್ತು, ಅರ್ಜುನ್ ಅಂತ ಗಂಡ ಎಲ್ಲವೂ ನಾನು ಬಿಟ್ಟುಕೊಟ್ಟಿದ್ದಕ್ಕೆ ನಿನಗೆ ಸಿಕ್ಕಿದ್ದು ಎಂದು ಗರ್ವದಿಂದ ನುಡಿದವಳನ್ನು ನೋಡಿ ನಗುತ್ತಾ, ಆರೋಹಿ, ಏನು ನನಗೋಸ್ಕರ ಬಿಟ್ಕೊಟ್ಯಾ? ಅದೇನು ಹೇಳ್ತಾ ಇದೆಯಾ ಅಕ್ಕ? ಬಹುಶಃ ನಿನಗೆ ಮರವಿನ ಕಾಯಿಲೆ ಅನಿಸುತ್ತೆ. ಹೇ ಅಕ್ಕ, ನಿನ್ನ ಪಾಲಿಗೆ ಬಂದ ಭಾಗ್ಯಲಕ್ಷ್ಮಿಯನ್ನು ಒದ್ದಿ ಓಡ್ ಹೋದ ನಿನಗೆ ಭಿಕ್ಷೆ ಅರ್ಥ ಆದರೂ ಗೊತ್ತಾ? ಸುಮ್ಮನೆ ಹೋಗು. ಕೊಬ್ಬು ನನಗಲ್ಲ, ನಿನಗೆ. ಹಾಗೆ ನನ್ನ ಗಂಡ ಈ ಮನೆಯಲ್ಲಿರೋ ಜನರ ಮೇಲೆ ನನಗೆ ಪ್ರೀತಿ ಇರೋದು. ಈ ಹಣ, ಆಸ್ತಿ, ಮನೆಯಲ್ಲ, ಅರ್ಥ ಆಯ್ತಾ? ಆಗಲಿಲ್ಲ ಅಂದರೂ ನನಗೆ ಚಿಂತೆ ಇಲ್ಲ. ಕತ್ತೆ ಮುಂದೆ ಕಿಂದರಿ ಬಾರಿಸೋ ದಡ್ಡಿ ನಾನಲ್ಲ. ಜಾಣೆ ಆಗಿರೋದಕ್ಕೆ ಅಮ್ಮನ ಮಾತಿಗೆ ಬೆಲೆ ಕೊಟ್ಟೆ. ಅದಕ್ಕೆ ಚಿನ್ನದಂಥ ಗಂಡ ಸಿಕ್ಕಿದ್ದಾರೆ, ಬಿಡುದಾರಿ ಎಂದು ನುಡಿದವಳ ಮಾತು ಕೇಳಿ ಸ್ವಾತಿಗೆ ಹೊಟ್ಟೆಯಲ್ಲಿ ಬೆಂಕಿ ಹಾಕ್ದಾಗಿತ್ತು. ಅವಳನ್ನು ತಳ್ಕೊಂಡೆ ಶ್ವೇತಾ ಇರೋ ಕೋಣೆ ಕಡೆಗೆ ನಡೆದು ಹೋಗಿದ್ಲು. ಅವಳು ಹೋದ ದಾರಿಯನ್ನೇ ನೋಡುತ್ತಾ ನಿಂತವಳ ಹಿಂದೆ ಅರ್ಜುನ್ ನಿಂತಿದ್ದ. ಸ್ವಾತಿ ಎಂದು ಅವನ ಕರೆದ ಸ್ವರಕ್ಕೆ ತಿರುಗಿ ನೋಡಿದವಳು ಅರ್ಜುನ್ನ ಅಂದವನ್ನು ಕಣ್ತುಂಬಿಕೊಂಡ್ಳು. ಅವನು ತನ್ನ ಮೀಸೆಯನ್ನು ತಿರುವುತ್ತಾ ಪಂಚೆ ಮೇಲೆತ್ತಿ ಕಟ್ಟಿದವನು ಅವಳ ಮುಂದೆ ಚಿಟಕಿ ಹೊಡೆದಿದ್ದ. ಹೇ ಸ್ವಾತಿ, ಯಾವ ಲೋಕದಲ್ಲಿ ಕಳೆದೋದೆ? ನಿಂಗೆ ಬುದ್ಧಿ ಇಲ್ಲ ಅನ್ನೋದು ಸಾಬೀತು ಮಾಡಿಬಿಟ್ಟೆ. ಒಂದ್ಸಲ ಯಾವನನ್ನು ನಂಬು ಹೋದೆ, ಈಗ ಈ ಮೋಸಗಾರ ರಾಹುಲ್ನನ್ನ ನಂಬಿದೀಯ. ಆದರೂ ನಿನ್ನ ಉಪಾಯ ಈ ಮನೆಯಲ್ಲಿ ನಡೆಯಲ್ಲ. ಒಂದು ವಿಷಯ ಕಿವಿ ಕೊಟ್ಟು ಕೇಳು. ಇನ್ನು ನೀನು ಈ ಮನೆಯಲ್ಲಿ ಓಡಾಡ್ತಾ ಇದೀಯಾ ಅಂದರೆ ನನ್ನ ಹೆಂಡತಿ ಆರೋಹಿ ನಿನಗೆ ಕೊಟ್ಟಿರೋ ಭಿಕ್ಷೆ, ಅರ್ಥ ಆಯ್ತಾ ಎಂದು ಹೇಳಿದವನು ಕೃಷ್ಣನನ್ನು ಕರ್ಕೊಂಡು ದೇವಸ್ಥಾನದ ಕಡೆಗೆ ಹೊರಟಿದ್ದ. ಅಮ್ಮನ ಮಡಿಲಲ್ಲಿ ಕಣ್ಮುಚ್ಚಿ ಮಲಗಿದ್ದ ಶ್ವೇತಾ ತಲೆಯನ್ನು ಸವರ್ತಿದ್ದ ಲಕ್ಷ್ಮಿ, ಡಾಕ್ಟರ್ ಏನು ಹೇಳಿದ್ರು ಚಿನ್ನಮ್ಮ? 2 ಮಕ್ಕಳಿದ್ರೆ ಹುಷಾರಾಗಿರಬೇಕು, ಜಾಸ್ತಿ ಯೋಚನೆ ಮಾಡಬೇಡ, ಸರಿನಾ ಎಂದ ತಾಯಿಯನ್ನು ಅಪ್ಪಿದ ಶ್ವೇತಾಗೆ ಮನಸ್ಸಿಗೆ ನೆಮ್ಮದಿಯಾಗಿತ್ತು. ತನ್ನ ಬದುಕಿನ ಕಹಿ ಘಟನೆಯನ್ನು ಮರೆಯಲು ಯೋಚಿಸುತ್ತಿದ್ದವಳ ಮುಂದೆ ರಾಹುಲ್ ಬಂದು ನಿಂತಿದ್ದ. ಈಗಷ್ಟೇ ಕೃಷ್ಣನ್ ಜೊತೆ ಸಂಸಾರದ ಕನಸುಗಳನ್ನು ಹೊತ್ತವಳ ಮುಂದೆ ಅವಳ ಅಭೂತಕಾಲ ನಗುತ್ತಿತ್ತು. ಮಹಿಳೆಗೆ ಆದ ದೇಹ ಮನಸ್ಸಿನ ಬಗ್ಗೆ ಯೋಚಿಸುತ್ತಾ ಭಯವೂ ಆಗಿತ್ತು. ರಾಹುಲ್ ಮುಂದೆ ಧೈರ್ಯವಾಗಿ ಮಾತಾಡಿದ್ರು ಮನದ ಮೂಲೆಯಲ್ಲಿ ಒಂದು ಸಣ್ಣ ಭಯ ಕಾಡಲೇ ಇತ್ತು. ಕೃಷ್ಣನಿಗೆ ತೊಂದರೆ ಕೊಡ್ತಾನಾ, ಇಲ್ಲ ನನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಈ ಮಕ್ಕಳು ಅವನದು ಅಂತ ತಿಳಿದ್ರೆ ಏನು ಮಾಡ್ಬೋದು ಎಂದು ಎದುರ್ತಿದ್ದ ಮಗಳಿಗೆ ರಾಹುಲ್ ಮತ್ತು ಸ್ವಾತಿ ಮದುವೆಯಾಗಿದ್ದಾರೆ ಎಂದು ಲಕ್ಷ್ಮಿ ಹೇಳಿದಾಗ ಸ್ವಾತಿಗೆ ಅಸಹ್ಯ ಆಗಿತ್ತು. ಈಗ ಅವಳಿಗೆ ಅವನು ತನ್ನನ್ನು ಪ್ರೀತಿ ಸಹ ಮಾಡಿಲ್ಲ, ಈ ದೇಹಕ್ಕೆ ಆಸೆಪಟ್ಟ ಒಬ್ಬ ಮೃಗ ಎಂದು ಮನಸ್ಸಲ್ಲೇ ನೊಂದ್ಕೊಂಡವಳು ತಾಯಿ ಮುಂದೆ ಅದನ್ನು ತೋರಿಸಲಿಲ್ಲ.
ಆರೋಹಿ ಕೋಣೆ ಒಳಗೆ ಬರಲು ಲಕ್ಷ್ಮಿ ಇಬ್ಬರಿಗೂ ಬಾದಾಮಿ ಹಾಲು ಮಾಡ್ಕೊಂಡು ಬರಲು ಹೊರಗೋದ್ಲು. ಅದ್ಕೆಯನ್ನ ಅಪ್ಪಿದ ಶ್ವೇತಾ ಮಾತಾಡ್ತಾ ಕುಳಿತ್ಲು. ಅವಳ ಉಬ್ಬಿದ ಹೊಟ್ಟೆ ಮೇಲೆ ಕೈಯಿಟ್ಟ ಆರೋಹಿ, ಶ್ವೇತಾ, 2 ಪಾಪು ಅಂತೆ, ಅದರಲ್ಲಿ ಒಂದು ಮಗು ನನ್ನ ಅಳಿಯ ಆಗಬೇಕು ಎಂದು ನಕ್ಕವಳು ಅವಳ ಕೈಯನ್ನು ತನ್ನ ಹೊಟ್ಟೆ ಮೇಲೆ ಇರಿಸ್ಕೊಂಡು ಕೆನ್ನೆ ಕೆಂಪು ಮಾಡಿಕೊಂಡ ಆರೋಹಿಯನ್ನು ನೋಡಿ ಖುಷಿಯಿಂದ, ಅದಕ್ಕೆ ನೀವು ತಾಯಿ ಆಗ್ತಿದ್ದೀರಾ, ಅಣ್ಣ ಅಪ್ಪ ಆಗ್ತಿದ್ದಾರಾ? ಹಬ್ಬ, ಅದೆಷ್ಟು ಖುಷಿ ಆಗ್ತಿದೆ ಗೊತ್ತಾ, ನನಗೆ ಹೇಳೋಕ್ಕಾಗ್ತಿಲ್ಲ. ಈಗ ಅಣ್ಣ ಮತ್ತು ನಾನು ಬೀಗತಿ ಎಂದು ಹೇಳಿದವಳು ಅವಳನ್ನು ಬಿಗಿದಪ್ಪಿದ್ಲು. ಅಷ್ಟರಲ್ಲಿ ಒಳಗೆ ಬಂದ ನೀಲಮ್ಮ ಗರ್ಭಿಣಿ ಸೊಸೆ ಮುದ್ದು ಮತ್ತು 2 ಮಕ್ಕಳನ್ನು ಹೊತ್ತ ಶ್ವೇತಾಳನ್ನು ನೋಡಿ ಖುಷಿ ಪಡುತ್ತಾ, ಆರೋಹಿ, ಶ್ವೇತಾ, ಬೇಗ ಈ ಮುದುಕಿಗೆ ಮರಿ ಮೊಮ್ಮಕ್ಕಳನ್ನು ಎತ್ಕೊಡಿ, ನಾನು ಖುಷಿಯಿಂದ ಆಡಿಸ್ಕೊಂಡು ಕುಳಿತುಬಿಡ್ತೀನಿ. ಈ ವಿಚಾರ ಸೂರ್ಯ ಮತ್ತು ಧರ್ಮಯ್ಯನಿಗೆ ಹೇಳಬೇಕು, ಅವರು ಅದೆಷ್ಟು ಖುಷಿ ಪಡ್ತಾರೋ ಎಂದು ಹೇಳಿದ ಅಮ್ಮಮ್ಮನ ಕಾಲಿಗೆ ಇಬ್ಬರು ಬಿದ್ದು ಆಶೀರ್ವಾದವನ್ನು ಪಡ್ಕೊಂಡ್ರು. ಬಾದಾಮಿ ಹಾಲು ತಂದ ಲಕ್ಷ್ಮಿ ಇಬ್ಬರಿಗೂ ಕೊಡುತ್ತಾ ಆರೋಹಿಗೆ ಕೆಲಸ ಏನು ಮಾಡ್ತಂತೆ ಹೇಳಿದ್ಲು. ಹಾಗೆ ಶ್ವೇತಾಗೂ ಕೂಡ ಇಲ್ಲೇ ಇರಲು ವ್ಯವಸ್ಥೆ ಮಾಡಿದ್ಲು. ಬಾದಾಮಿ ಹಾಲು ಕುಡಿದು ಬಟ್ಟೆ ಬದಲಾಯಿಸಿ ಕೃಷ್ಣ ತಂದುಕೊಟ್ಟಿದ್ದ ನೈಟಿ ತೊಟ್ಟವಳು ಹಿತ್ತಲಿಗೆ ಕೈಕಾಲು ತೊಳೆಯಲು ಹೋಗಿದ್ಲು. ಹಿತ್ತಲಿಗೆ ಹೋದ ಶ್ವೇತಾ ಕೈ ಹಿಡಿದು ಎಳ್ಕೊಂಡು ಹೋದ ರಾಹುಲ್ ಅಲ್ಲೇ ಬಾತ್ರೂಮಲ್ಲೇ ಎಳ್ಕೊಂಡು ಹೋಗಿ ಬಾಗಿಲಾಗ್ತ. ಶ್ವೇತಾ ಕೋಪದಲ್ಲಿ ನೋಡುತ್ತಾ, ನನ್ನ ಕೈಯನ್ನು ಬಿಡು, ಇಲ್ಲ ಅಂದರೆ ಎಲ್ಲರನ್ನು ಕೂಗ್ತೀನಿ, ನಿಂಗೆ ನಾಚಿಕೆ ಆಗಲ್ವಾ ಒಂದು ಹೆಣ್ಣಿನ ಕೈ ಹಿಡಿಯೋಕೆ, ಬಿಡು ನನ್ನ ಎಂದ ಶ್ವೇತಾ ಕೈಯನ್ನು ಇನ್ನಷ್ಟು ಬಲವಾಗಿ ಹಿಡಿದು ಅಪ್ಪದ. ಅವಳ ಹೊಟ್ಟೆಯನ್ನು ಮೆಲ್ಲ ಸವರಿದ್ದ. ಅವಳ ಕುತ್ತಿಗೆಯಲ್ಲಿ ತುಟಿಯೂರಿ ಮುದ್ದಿಸುತ್ತಾ ಕೈಗಳಿಂದ ಸ್ಪರ್ಶ ಮಾಡುತ್ತಿದ್ದರೆ ಶ್ವೇತಾಗೆ ಆವು ಹರಿದಂತಾಗ್ತಿತ್ತು. ಬೇಡ ಬಿಡು ಎಂದು ಕೂಗಿದವಳ ಬಾಯಿ ಮುಚ್ಚಿ ಅವಳ ಕೆನ್ನೆಗೆ ನಾಲಿಗೆ ತಾಕ್ಸುತ್ತಾ ವಿಕೃತಿ ಮೆರೆದವನ ಅಟ್ಟಹಾಸ ಶ್ವೇತಾಗೆ ಸಹಿಸಲಾಗಲಿಲ್ಲ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.